ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರನ ಪ್ರಶ್ನೆ, ಜಗತ್ತಿನ ಎಲ್ಲ ಅಧಃಪತನಕ್ಕೆ ಕಾರಣ ಏನು ಅಂತ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ ಮೋಹ, ಲೋಭ. ಲೋಭ ಅನ್ನೋದು ಹೃದಯದ ಒಳಗಡೆ ಇದ್ರೆ ಏನೇನು ಅತಿವರ್ತನೆಗಳಾಗತ್ತೆ ಅನ್ನೋದನ್ನ ನಿನ್ನೆ ನಾವು ನೋಡಿದ್ವಿ. ಅದರ ಮುಂದುವರಿದ ಭಾಗ 14ನೆಯ ಶ್ಲೋಕದಿಂದ ನಾವೀಗ ನೋಡಲಿದ್ದೇವೆ. ಜ್ಞಾಯತೆ ನೃಪತತ್ವೇನ ಸರ್ವೈರ್ಭೂತಗಣೈಸ್ತಥಾ ಸಲೋಭಃ ಸಹ ಮೋಹೇನ ವಿಜೇತವ್ಯೋ ಜಿತಾತ್ಮನಾ. ಲೋಭ ಮತ್ತೆ ಮೋಹ ಎರಡನ್ನೂ ಒಟ್ಟಿಗೆ ಗೆಲ್ಲಬೇಕು. ಮೋಹ ಇದ್ರೆ ಲೋಭ. ಈಗ ಉದಾಹರಣೆಗೆ ದೇಹವೇ ನಾನು ಅಂತನ್ನುವ ಭ್ರಮೆ ಇದ್ರೆ ಈ ಬದುಕಿನಲ್ಲಿ ಏನೇನು ಸಿಗತ್ತೆ ಎಲ್ಲ ಬಾಚಿಕೊಳ್ಳೋಣ ಅನ್ನುವ ಲೋಭ ಬರುತ್ತೆ. ಅದರಿಂದಾಗಿ ಮೋಹ ಅನ್ನೋದು ಲೋಭದ ಜೊತೆಗೂಡಿ ಬಂದ್ಬಿಡುತ್ತೆ. ದಂಭೋ ದ್ರೋಹಶ್ಚ ಮೋಹಶ್ಚ ನಿಂದಾ ಪೈಶೂನ್ಯ ಮತ್ಸರೇ ಭವಂತೇತಾನಿ ಕೌಂತೇಯ ಲುಬ್ಧಾ ನಾಮ ಕೃತಾತ್ಮನಾಂ. ಯಾರಿಗೆ ಲೋಭ ಇರುತ್ತೆ ಅವರು ದಂಭವನ್ನು ಹೊಂದಿರ್ತಾರೆ. ದಂಭ ಅಂದ್ರೆ ನಾನು ಅಲ್ಪ ಅಂತ ಗೊತ್ತಿದ್ರೂ ಕೂಡ ಜನರ ಮಧ್ಯೆ ನಮ್ಮನ್ನು ದೊಡ್ಡದಾಗಿ ಕಾಣಿಸಿಕೊಳ್ಳುವ ತವಕ, ಅದನ್ನ ಡಂಭ ಅಂತ ಕರೀತಾರೆ. ದ್ರೋಹ ಅಂತಂದ್ರೆ ಇನ್ನೊಬ್ಬರಿಗೆ ನಂಬಿಕೆ ದ್ರೋಹವೋ ಏನೋ ಮಾಡೋದು. ಮೋಹ, ನಿಂದ, ಪೈಶೂನ್ಯ, ಚಾಡಿ ಹೇಳೋದು, ಆಮೇಲೆ ಮಾತ್ಸರ್ಯ, ಇವುಗಳೆಲ್ಲ ಲೋಭಿಗಳಿಗೆ ಆಗುತ್ತೆ. ಹಿರಿದಾದ ಶಾಸ್ತ್ರಗಳನ್ನ ಎದೆಯಲ್ಲಿ ಹೊತ್ತಿರ್ತಾರೆ. ಸಂಶಯಗಳನ್ನ ಭೇದಿಸಬಲ್ಲ ಜಾಣರಿರ್ತಾರೆ. ಅವರೂ ಕೂಡ ಅಲ್ಪಬುದ್ಧಯ, ಅಲ್ಪಬುದ್ಧಿಗಳಾಗಿ ಕ್ಲಿಶ್ಯಂತಿ, ಕಷ್ಟಪಡ್ತಾರೆ. ಅಂದ್ರೆ ಅವರಿಗೆ ಮುಖೋದ್ಗತ, ಶಾಸ್ತ್ರಗಳೆಲ್ಲ ಮುಖೋದ್ಗತ. ಗ್ರಂಥಗಳನ್ನು ಧಾರಣೆ ಮಾಡಿರ್ತಾರೆ. ಆ ಗ್ರಂಥದಲ್ಲಿ ಏನೇ ಸಂಶಯ ಬಂದರೂ ಪರಿಹಾರ ಮಾಡಬಲ್ಲವರಿರ್ತಾರೆ. ಆದರೆ ಬುದ್ಧಿ ಕಡಿಮೆ ಇರುತ್ತೆ. ಎಲ್ಲ ಯಾಕಾಗೋದು ಅಂತಂದ್ರೆ ಲೋಭ ಮತ್ತೆ ಮೋಹ ಎರಡೂ ಒಟ್ಟಿಗೆ ಇದ್ದಾಗ. ದ್ವೇಷ ಕ್ರೋಧ ಪ್ರಸಕ್ತಾಶ್ಚ, ದ್ವೇಷದಲ್ಲಿಯೂ ಸಿಟ್ಟಿನಲ್ಲಿಯೂ ತೊಡಗಿರ್ತಾರೆ. ಶಿಷ್ಟಾಚಾರ ಅವರಲ್ಲಿ ಇರೋದಿಲ್ಲ, ದೂರ ಇರ್ತಾರೆ. ಒಳಗಡೆಯಿಂದ ಚಾಕುವಿನ ಹಾಗೆ ಇರ್ತಾರೆ, ಚೂರಿಯ ಹಾಗೆ. ಅಂತಕ್ಷುರಾಹ, ಮಾತಿನಲ್ಲಿ ಒಡನೆ ಹರಟುತ್ತಾರೆ, ಗೊತ್ತೇ ಆಗಲ್ಲ. ಕೂಪಾಶ್ಚನ್ನಾಹ ತೃಣೈರಿವ, ತೀಕ್ಷ್ಣವಾಗಿ ಮಾತನಾಡುತ್ತಾರೆ. ಹುಲ್ಲಿನಲ್ಲಿ ಮುಚ್ಚಿದ ಬಾವಿಯ ಹಾಗಿರ್ತಾರೆ. ಧರ್ಮವೈತಂಸಿಕಾ ಕ್ಷುದ್ರಾಹ ಮುಷ್ಣಂತಿ ಧ್ವಜಿನೋ ಜಗತ್. ಧರ್ಮದ ವೇಷ ತೊಟ್ಟು ಧ್ವಜಿನಃ, ಧರ್ಮವನ್ನ ಧ್ವಜವಾಗಿ ಹೊಂದಿರ್ತಾರೆ. ಧರ್ಮಧ್ವಜರು ಅಂತ. ಧ್ವಜ ಅನ್ನೋದು ಕೆಳಗಡೆ ಇರಲ್ಲ, ಬಾವುಟ ಅನ್ನೋದು ಮೇಲ್ಗಡೆ ಇರುತ್ತೆ, ಕಟ್ಟೆಯಲ್ಲಿ ಇರಲ್ಲ. ಇಡೀ ಕೋಲಿನ ತುಂಬ ಇರಲ್ಲ ಧ್ವಜ. ಹಾಗೆ ಧರ್ಮಧ್ವಜ ಅಂದ್ರೆ
ಮೇಲ್ಗಡೆ ಪೋಸು ಕೊಡಲಿಕ್ಕೆ ಧರ್ಮ ಇರುತ್ತೆ, ಮೂಲದಲ್ಲಿ ಧರ್ಮದ ಬೇರು ಇರೋದಿಲ್ಲ. ಅವರನ್ನ ಶಾಸ್ತ್ರ ಕರೆಯೋದು ಧ್ವಜಿನಃ ಅಂತ. ಅವರು ಲೋಭಜ್ಞಾನದಲ್ಲೇ ಅಧಿಷ್ಠಿತರಾಗಿ ಒಳ್ಳೆಯ ದಾರಿಯನ್ನು ಹಾಳುಗೆಡಹುತ್ತಾರೆ. ಧರ್ಮಸ್ಯ ಹರಿಯಮಾಣಸ್ಯ ಲೋಭಗ್ರಸ್ತೈರ್ದುರಾತ್ಮಭಿ ಯಾಯಾ ವಿಕ್ರಿಯತೆ ಸಂಸ್ಥಾ ತತಸ್ಸಾಪಿ ಪ್ರಪದ್ಯತೆ. ಯಾವಾಗ ಧರ್ಮದ ಮೂಲಭೂತವಾದ ಕಾನ್ಸೆಪ್ಟೇ ನಾಶ ಆಗ್ತದೋ ಲೋಭಿಗಳಿಂದ, ಅವಾಗ ಧರ್ಮದ ಹಿನ್ನೆಲೆಯಲ್ಲಿ ಯಾವ ಯಾವ ನಡೆ ಇರುತ್ತೆ, ಧರ್ಮದ ಆಸರೆ ಅಂತ ಯಾವುದನ್ನು ಹೇಳ್ತೇವೆ ಅದೆಲ್ಲ ನಾಶ ಆಗ್ತಾ ಹೋಗುತ್ತೆ. ದರ್ಪ, ಸಿಟ್ಟು, ಅಹಂಕಾರ, ನಿರಂತರ ಕನಸು, ಹರ್ಷ, ಶೋಕ, ಇವುಗಳೆಲ್ಲ ಲೋಭ ಇದ್ರೆ ಆಗತ್ತೆ. ವಿಶೇಷತಃ ಅಭಿಮಾನಿತ, ನಾವು ಈ ಫಾಲ್ಸ್ ಪ್ರೆಸ್ಟೀಜ್ ಅಂತಾರಲ್ಲ, ಅದನ್ನ ಮಾನ ಅಂತ ಕರೀತಾರೆ. ವಿಮಾನ ಅಂದ್ರೆ ಫಾಲ್ಸ್ ಪ್ರೆಸ್ಟೇಜ್ ಇಲ್ಲದೆ ಇರುವುದು. ಅಭಿಮಾನಿತ ಫಾಲ್ಸ್ ಪ್ರೆಸ್ಟೇಜ್ ತುಂಬಿಕೊಂಡ್ಬಿಟ್ಟಿರುತ್ತೆ, ಏನೋ ತಮ್ಮ ಹೆಗ್ಗಳಿಕೆ, ಇದೆಲ್ಲ ಲೋಭಿಗಳಲ್ಲಿ ಕಾಣುತ್ತೆ. ಏತಾನ್ ಅರಿಷ್ಟಾನ್ ಬುದ್ಧಸ್ವ ನಿತ್ಯಂ ಲೋಭ ಸಮನ್ವಿತಾನ್. ಅದರಿಂದಾಗಿ ಲೋಭ ಇತ್ತು ಅಂದರೆ ಇವುಗಳೆಲ್ಲ ಅಟಕಾಯಿಸಿಕೊಳ್ಳುತ್ತವೆ, ಅಮರಿಕೊಳ್ಳುತ್ತವೆ. ಏನು ಬರೇ ದುಷ್ಟರ ಬಗ್ಗೆ ಮಾತನಾಡೋದಾ? ಇಲ್ಲ, ಸಜ್ಜನರ ಬಗ್ಗೆ ಹೇಳ್ತೇನೆ ಕೇಳು ಅಂತಾರೆ ಭೀಷ್ಮಾಚಾರ್ಯರು. ಯೇಷು ಆವೃತ್ತಿ ಭಯಂ ನಾಸ್ತಿ ಪರಲೋಕ ಭಯಂ ನ ಚ ನಾಮಿಷೇಷು ಚ ಸಂಗೋಸ್ತಿ ನ ಪ್ರಿಯೇಷ್ವಪ್ರಿಯೇಷು ಚ. ಯೇಷು ಆವೃತ್ತಿ ಭಯಂ ನಾಸ್ತಿ. ಯಾರಿಗೆ ಮುಂದಣ ಜನ್ಮದ ಬಗ್ಗೆ ಭಯ ಇರುವುದಿಲ್ಲವೋ, ಅಜ್ಞಾನದಿಂದಲ್ಲ ಜ್ಞಾನಪೂರ್ವಕವಾಗಿ, ಯೇಷು ಆವೃತ್ತಿ ಭಯಂ ನಾಸ್ತಿ. ಇದರಲ್ಲಿ ಎರಡು ತರಹ ಇದೆ. ದೇವರು ಕೊಟ್ಟದ್ದನ್ನು ತಗೊಳ್ತೇನೆ ಅಂತ ಒಂದು, ಇನ್ನೊಂದು ನಾನು ಪುರುಷ ಸೂಕ್ತಾದಿಗಳನ್ನು ಪಠನ ಮಾಡ್ತಾ ಇದ್ದೇನೆ, ಅಥವಾ ವಿಷ್ಣು ಸಹಸ್ರನಾಮವನ್ನು ನೃಸಿಂಹಾಷ್ಟೋತ್ತರವನ್ನು ಪಠನೆ ಮಾಡ್ತಾ ಇದ್ದೇನೆ, ಅದರ ಫಲವೇ ಕೆಟ್ಟ ಜನ್ಮ ಬರದೇ ಇರೋದು ಅನ್ನುವ ಭಾವ ಯಾವರಿಗೆ ಇರುತ್ತೆ, ಯಾರಿಗೆ ವಿಶ್ವಾಸ ಇರುತ್ತೆ, ಅವರು ಸಜ್ಜನರು. ಪರಲೋಕ ಭಯವಿರದಂತೆ ಬದುಕುತ್ತಾರೆ. ಅದರಲ್ಲಿಯೂ ಎರಡು ರೀತಿ. ಸಾಮಾನ್ಯವಾಗಿ ನಾನು ಈ ತಪ್ಪುಗಳನ್ನೆಲ್ಲ ಮಾಡಿಲ್ಲ, ಪರಲೋಕದ ಭೀಕರತೆಗೆ ಕಾರಣವಾಗುವ ತಪ್ಪುಗಳನ್ನು ಮಾಡಿಲ್ಲ ಅಂತ ಒಂದು. ಎರಡನೆಯದ್ದು, ನಾನು ಮಾಡಿರುವ ಸಣ್ಣ ಪುಟ್ಟ ತಪ್ಪುಗಳಿಗೆ ಶಿಕ್ಷೆ ಬಂದರೆ ಅದನ್ನು ತಗೊಳ್ತೇನೆ ಅಂತ ಅನ್ನೋದು. ನಾಮಿಶೇಷುಚ ಸಂಗೋಸ್ತಿ. ಮಾಂಸದಲ್ಲಿಯೋ ಅಥವಾ ಇನ್ಯಾವುದರಲ್ಲಿಯೋ ವಿಪರೀತವಾದ ಸಂಘ, ಪ್ರಿಯವಾದದ್ದರಲ್ಲಿ ಸಂಘ, ಅಪ್ರಿಯವಾದದ್ದರಲ್ಲಿಯೂ ಸಂಘ. ಯಾರಿಗಿರೋದಿಲ್ಲ? ಕೆಲವೊಮ್ಮೆ ಅಪ್ರಿಯವಾದದ್ದರಲ್ಲಿ ಸಂಘ, ಅದು ಭೀಕರ. ನಾವು ಇಷ್ಟಪಡೋದನ್ನು ನಿರಂತರ ನೆನಪಿಸಿಕೊಳ್ಳೋದು ಬೇರೆ, ಇಷ್ಟಪಡದೇ ಇರೋದನ್ನು ನಿರಂತರವಾಗಿ ನೆನಪಿಸಿಕೊಳ್ಳೋದು ಬೇರೆ. ಅದರಿಂದ ದೂರ ಆಗಿರಬೇಕು ಅಂತ. ಒಂದು ಸಣ್ಣ ಉದಾಹರಣೆಗೆ ಹೇಳೋದಾದರೆ, ನನ್ನ ವೈಯಕ್ತಿಕವಾದ ಉದಾಹರಣೆಯನ್ನು ಹೇಳ್ತೇನೆ. ನಾನು ಮಡಿಯಲ್ಲಿ ಕುಳಿತಾಗ, ಇದು ನನಗೆ ಮಾತ್ರ ಸಂಬಂಧಪಟ್ಟದ್ದು, ಅವರವ್ರಿಗೆ ಬೇರೆ ಬೇರೆ ಇರುತ್ತೆ. ನಾನು ಮಡಿಯಲ್ಲಿ ಕೂತಾಗ ಮೈಲಿಗೆ ಅವರ ಬಗ್ಗೆನೇ ಹೆಚ್ಚು ಆತಂಕ ಇರ್ತಿತ್ತು. ವೈಯಕ್ತಿಕವಾದ ಅನುಭವ, ಎಲ್ಲರದು ಆಗಬೇಕಾಗಿಲ್ಲ. ಅದರಿಂದ ದೂರ ಇರಬೇಕು. ಅಪ್ರಿಯೇಷು ಸಂಘ. ನಮಗೆ ಯಾವುದು ಇಷ್ಟ ಇಲ್ಲ ಅದರಿಂದ ಎಚ್ಚರಿಕೆ ವಹಿಸ್ಲಿಕ್ಕೆ ಹೋಗಿ ಅಲ್ಲೇ ಇದ್ಬಿಡ್ತೀವಿ.
ಕೆಲವೊಮ್ಮೆ ಹಾಗಾಗತ್ತೆ. ಮಾನಸಿಕವಾಗಲ್ಲೇ ಇರ್ತೀವಿ. ಕೆಲವೊಬ್ಬರಿಗೆ ಈ ಯಾವುದನ್ನ ಅವರು ಬೇಡ ಅಂತಾರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದೆಲ್ಲ ಭಯಾನಕ. ಅದರಲ್ಲಿಯೂ ಸಂಘ ಇರಬಾರದು. ಅವರು ಸಜ್ಜನರು. ಶಿಷ್ಟಾಚಾರ ಪ್ರಿಯೋ ಯೇಷು ದಮೋ ಯೇಷು ಪ್ರತಿಷ್ಠಿತ ಸುಖಂ ದುಃಖಂ ಸಮಂ ಯೇಷಾಂ ಸತ್ಯಂ ಯೇಷಾಂ ಪರಾಯಣಂ. ಯಾರಿಗೆ ಶಿಷ್ಟಾಚಾರ ಪ್ರಿಯವೋ, ಯಾರಿಗೆ ದಮ ಅಂದರೆ ಇಂದ್ರಿಯ ನಿಗ್ರಹ ಅನ್ನೋದು ಸಹಜವಾದ ಸಂಗತಿಯೋ, ಸುಖ ದುಃಖ ಎರಡೂ ಸಮ ಅಂದರೆ ಸುಖ ದುಃಖ ಸಮ ಅಂದರೆ ಸುಖ ಬಂದಾಗ ದುಃಖ ಬರಬಹುದು ಯಾವುದೇ ಸಂದರ್ಭದಲ್ಲಿಯೂ ಅನ್ನುವ ಎಚ್ಚರ, ದುಃಖ ಬಂದಾಗ ಸುಖ ಬರುತ್ತೆ ಅನ್ನುವ ಭರವಸೆ, ಇದು ಯಾರಿಗೆ ಇರುತ್ತೋ, ಯಾರಿಗೆ ಸತ್ಯವೋ ಅಂತಿಮವೋ ಅವರು ಶಿಷ್ಟರು. ದಾತಾರೋ ನ ಗೃಹೀತಾರೋ ದಯಾವಂತಸ್ತಥೈವ ಚ ಪಿತೃದೇವಾತಿಥೇಯಾಶ್ಚ ನಿತ್ಯೋದ್ಯುಕ್ತಾಸ್ತಥೈವ ಚ. ಮತ್ತೆ ಸಜ್ಜನರು ಅಂದರೆ ಹೇಗಿರ್ತಾರೆ? ಕೇವಲ ಕೊಡೋದಲ್ಲ, ಕೇವಲ ತಗೊಳ್ಳೋದು ಅಲ್ಲ, ಎರಡೂ ಇರುತ್ತೆ. ದಾತಾರಃ ನ ಇತಿ ನ ಗ್ರಹೀತಾರಃ ನ ಅಂದರೆ ಕೇವಲ ಕೊಡೋದಲ್ಲ, ಕೇವಲ ತಗೊಳ್ಳೋದಲ್ಲ. ಕೇವಲ ತಗೊಳ್ಳದೇ ಇರೋದು ಕೂಡ ಕೆಲವೊಮ್ಮೆ ಏನಾಗುತ್ತೆ, ನಾವು ತಗೊಳ್ಳೋಲ್ಲ ಅನ್ನೋದು ಒಂದು ರೀತಿ ಎಲ್ಲ ಅಹಂಕಾರವನ್ನು ಪೋಷಿಸುತ್ತೆ. ದಯಾವಂತಸ್ತಥೈವಚ, ಮತ್ತೆ ದಯೆ ಅನ್ನೋದಿರಬೇಕು. ಪಿತೃಗಳನ್ನು ಆರಾಧಿಸಬೇಕು, ಅತಿಥಿಗಳನ್ನು ಆರಾಧಿಸಬೇಕು, ದೇವತೆಗಳನ್ನು ಆರಾಧಿಸಬೇಕು. ನಿತ್ಯೋದ್ಯುಕ್ತ, ಯಾವಾಗ ದೇವರು ಕರಿತಾನೋ ಅವಾಗ ಹೊರಟು ಬಿಡ್ತೇನೆ ಅಂತಿರ್ಬೇಕು. ಅವರು ನಿತ್ಯೋದ್ಯುಕ್ತರು. ಸರ್ವೋಪಕಾರಿಣೋ ಧೀರಾ ಸರ್ವಧರ್ಮಾನುಪಾಲಕಾ ಸರ್ವಭೂತಹಿತಾಶ್ಚೈವ ಸರ್ವದೇಯಾಶ್ಚ ಭಾರತ. ಉಪಕಾರ ಮಾಡುವವರು, ಎಲ್ಲ ಧರ್ಮವನ್ನು ಪಾಲಿಸುವವರು, ಎಲ್ಲ ಭೂತಗಳಿಗೆ ಹಿತವನ್ನು ಬಯಸುವವರು, ಎಲ್ಲವನ್ನ ಕೊಡಬಲ್ಲವರು, ಅಂದರೆ ಲೋಭ ಇರಬಾರದು. ನತೇ ಚಾಲಯಿತುಂ ಶಕ್ಯಾಃ ಧರ್ಮವ್ಯಾಹಾರಕಾರಿಣಃ ನತೇಷಾಂ ಭಿದ್ಯತೆ ವೃತ್ತಂ ಯತ್ಪುರಾ ಸಾಧುಭಿಕೃತಂ. ನತೇ ಚಾಲಯಿತುಂ ಶಕ್ಯಾಃ, ಅವರನ್ನ ಏನೋ ಆಮಿಷ ಒಡ್ಡಿ ಧರ್ಮದಿಂದ ಆಚೆ ತರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ಒಂದು ಸಂಗತಿ ಹೇಳ್ತೇನೆ. ಹಳೇ ಬೆಂಗಳೂರಿಗರಿಗೆ ಗೊತ್ತು. ಸುಬೋಧ ರಾಮರಾಯರು ಅಂತ ಹೇಳಿ ಒಬ್ಬರು ಮಹಾನುಭಾವರು ಇದ್ರು. ಫಸ್ಟ್ ಪ್ರಿಂಟ್ ಮಾಡಿದವರು ಅವರೇ, ಮಕ್ಕಳ ಕಥೆಗಳನ್ನು. ಮಹಾಭಾರತ ಮಕ್ಕಳಿಗಾಗಿ, ರಾಮಾಯಣ ಮಕ್ಕಳಿಗಾಗಿ, ಸುಬೋಧ ಅಂತ ಒಂದು ಮಾಸಪತ್ರಿಕೆ, ಧರ್ಮದ ಅನೇಕ ಸಂಗತಿಗಳನ್ನು ಒಳಗೊಂಡದ್ದು. ಮನೆಯಲ್ಲಿ ಬಡತನ, ಆಗ ಮನೆಯಲ್ಲಿ ಬಡತನ ಬಹಳ ಶಾರ್ಪ್. ಅವ್ರಿಗೇನು ಜಾಸ್ತಿ ವಯಸ್ಸೇನಾಗಿರಲಿಲ್ಲ. 17 ತಪ್ಪಿದ್ರೆ 18. ಅವಾಗ ಪಾದ್ರಿಯೊಬ್ಬ ಬಂದು ಕೇಳಿದ. ಇವ್ರು ಬಹಳ ಚುಕ್ಕಾಗಿ ಓದ್ತಾ ಇದ್ರು. ಒಬ್ಬ ಪಾದ್ರಿಯೊಬ್ಬ ಬಂದು ಕೇಳಿದ, ಏನಪ್ಪ ಇಷ್ಟು ಚಿಕ್ಕ ಹುಡುಗ, ಬಡತನದಲ್ಲಿ ನರಳುತ್ತಾ ಇದ್ದೀಯಾ, ನಮ್ಮ ಮತಕ್ಕೆ ಕನ್ವರ್ಟ್ ಆಗಿಬಿಡು, ನೀನು ಜೀವನ ಇಡೀ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ಧರ್ಮದಿಂದ ನನಗೆ ಬಡತನ ಬಂದಿಲ್ಲ, ಧರ್ಮದಿಂದ ಬಡತನ ಬಂದಿಲ್ಲ, ನಮ್ಮದೇ ಯಾವುದೋ ಪೂರ್ವ ಕರ್ಮದಿಂದ ಬಡತನ ಬಂದಿದೆ ಅಂತ ನಂಬಿದವ ನಾನು. ಹೀಗಾಗಿ ಬಡತನವನ್ನು ತೊರೆಯಲಿಕ್ಕಾಗಿ ಧರ್ಮ ತೊರೆಯೋಲ್ಲ ಅಂದು. ಅದರಿಂದಾಗಿ ಈಗ ನಾವು ಒಂದು ಸ್ವಲ್ಪ ಸಣ್ಣದು ಏನಾದರೂ ಡಿಸಪಾಯಿಂಟ್ಮೆಂಟ್ ಆಯಿತು ಅಂದರೆ ಧರ್ಮ ಬೇಡ ಅಂತ ಹೋಗ್ತೀವಿ. ಅದು ನಮ್ಮ ಮಕ್ಕಳು ಧರ್ಮ ಬೇಡ ಅಂತ ಇರೋದು ಯಾಕೆ ಗೊತ್ತಾ? ಒಟ್ಟಿಗೆ ಕೂಡಿಸಲ್ಲ,
ಮಡಿಯಲ್ಲಿದ್ದಾಗ ನನ್ನ ಜೊತೆ ಮಾತಾಡಿಸಲ್ಲ, ಇತ್ಯಾದಿ ಸಣ್ಣ ಸಣ್ಣ ಕಾರಣಕ್ಕಾಗಿ ನಮಗೆ ಧರ್ಮ ಬೇಡ ಅನ್ನಿಸ್ತಾ ಇದೆ. ವಸ್ತುತಃ ಅವರು ಮಾಡ್ತಾ ಇರೋದು ಸ್ವಲ್ಪ ಅವಿವೇಕ ಇರಬಹುದು, ಕೆಲವೊಂದು ಓವರ್ ಇರಬಹುದು, ಆದರೆ ಅಷ್ಟರ ಮಾತ್ರಕ್ಕೆ ಹಿರಿದಾದ ಸಂಪತ್ತನ್ನು ಧಿಕ್ಕರಿಸುವಂಥದ್ದೇನಿಲ್ಲ. ನಮಗೆಲ್ಲ ಅಷ್ಟು ಸಣ್ಣ ಸಣ್ಣದು. ನಮ್ಮಪ್ಪ ಭಾನುವಾರ ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಅದರಿಂದಾಗಿ ನಮಗೆ ಧರ್ಮ ಬೇಡ. ಇನ್ನೊಬ್ಬರು ಇವರೆಲ್ಲರಿಗೂ ಹಿರಿದಾದ ಸುಮಾರು 80ನೇ ಇಸ್ವಿ 90ನೇ ಇಸ್ವಿಯಲ್ಲೇ ಈ ತರಹದವರಿಗೆಲ್ಲ ಅಕ್ಕಂದಿರಂತೆ ಒಬ್ಬರಿದ್ದಾರೆ. ಅವರು ನಮ್ಮಪ್ಪ ನಿರಂತರವಾಗಿ ಮಧ್ವಶಾಸ್ತ್ರ ಓದ್ತಾ ಇದ್ರು, ನಮ್ಮನ್ನು ಗಮನಿಸಿಕೊಳ್ಳಲಿಲ್ಲ. ಹೀಗಾಗಿ ನಮಗೆ ಮಧ್ವಶಾಸ್ತ್ರ ಬೇಡ. ಏನು ಮಧ್ವಾಚಾರ್ಯ ಬಂದು ಇವ್ರ ಕಿವಿನಲ್ಲ ಹೇಳಿದ್ರು ಅವರಪ್ಪನಿಗೆ. ಇಂಥವ್ರೆ ಹಾಗಿರದವರು ಶಿಷ್ಟರು ಅಂತ. ನತೆ ಚಾಲಯಿತು ಶಕ್ಯಾಃ ಧರ್ಮವ್ಯಾಹಾರಕಾರಿಣಃ, ಧರ್ಮವನ್ನು ಕುರಿತು ನುಡಿಯುವವರು, ಧರ್ಮದಲ್ಲಿ ರತರಾದವರು. ನತೆ ಚಾಲಯಿತು ಶಕ್ಯಾಃ, ಅವರನ್ನ ಅತ್ಯಂತ ಕ್ಷುಲ್ಲಕವಾದ ಕಾರಣದಿಂದ ಧರ್ಮದಿಂದ ಆಚೆ ತರಲಿಕ್ಕಾಗಲ್ಲ. ನತೇಶಾಂ ಭಿದ್ಯತೆ ವೃತ್ತಂ, ಅವರ ಕ್ಯಾರೆಕ್ಟರ್ ಬೇರೆ ಆಗೋದಿಲ್ಲ. ತತ್ರಾಸೀನ ಅಚಪಲಾಹ ನ ರೌದ್ರಾ ಸತ್ಪಥೆ ಸ್ಥಿತಾಹ ತೇ ಸೇವ್ಯಾ ಸಾಧುಭಿರ್ನಿತ್ಯಂ ಅಸಾಧುಶ್ಚ ವಿವರ್ಜಯೇತ್. ಯಾರು ಧರ್ಮದಲ್ಲಿ ತೊಡಗಿರ್ತಾರೆ, ಅಚಪಲಾಹ, ಚಾಂಚಲ್ಯ ಇರೋದಿಲ್ಲ. ಒಂದೊಂದ್ಸತಿ ಒಂದೊಂದು ಮಾತಾಡ್ತಾ ಇರ್ತಾರೆ ಕೆಲವರು. ತತ್ರಾಸೀನಾ ಅಚಪಲಾಹ, ಚಪಲರಲ್ಲದವರು. ನ ರೌದ್ರಾಹ, ಉತ್ಕಟವಾದ ಕೋಪ. ಆ ಕೋಪ ಅನ್ನೋದು ಧರ್ಮದಿಂದ ಆಚೆ ಹೋಗಿಬಿಡೋದು, ಅದಕ್ಕೆ ಸೀಮಿತವಾಗಿರುತ್ತೆ. ಹಾಗಿರದವರು, ಸಜ್ಜನರ ದಾರಿಯಲ್ಲಿ ನೆಲೆಗೊಂಡವರು, ಅವರನ್ನ ಸೇವಿಸಬೇಕು. ಇದೆಲ್ಲ ಗುರುಗಳನ್ನು ಪರೀಕ್ಷೆ ಮಾಡುವ ರೀತಿ ಇದು. ಗುರುಗಳನ್ನು ಪರೀಕ್ಷೆ ಮಾಡದೆ ಹೊಂದಿ ಅಂತ ಹೇಳಿ ಯಾರೂ ಹೇಳಲ್ಲ. ಸರಿಸುಮಾರು 3-4 ತಿಂಗಳು ಅವ್ರ ಜೊತೆಗಿದ್ರೆ ಗೊತ್ತಾಗ್ತದೆ. ಗುರುಗಳನ್ನು ಪರೀಕ್ಷೆ ಮಾಡಿ, ಹಾಗೆ ಗುರುವಿಗೆ ಶಿಷ್ಯನನ್ನು ಪರೀಕ್ಷೆ ಮಾಡುವಂತಹ ಅವಕಾಶ ಇದೆ, ಅದನ್ನು ಕೊಡಬೇಕು. ಶಾಸ್ತ್ರ ಎರಡನ್ನೂ ಕೊಟ್ಟಿದೆ. ಯಾಕೆಂದ್ರೆ ಇದು ಒಳ್ಳೆ ನಿಧಿ ಅಲ್ವಾ ಇದು ಶಾಸ್ತ್ರ ಅನ್ನೋದು. ಈ ನಿಧಿಯನ್ನು ಯಾರ್ಯಾರಿಗೋ ಕೊಟ್ಬಿಡ್ಲಿಕ್ಕಾಗತ್ತಾ? ಅದರಿಂದಾಗಿ ಗುರುಗಳು ಶಿಷ್ಯನನ್ನು ಪರೀಕ್ಷೆ ಮಾಡಬಹುದು, ಶಿಷ್ಯರು ಗುರುಗಳನ್ನ ಪರೀಕ್ಷೆ ಮಾಡಬಹುದು. ಕಾಮಕ್ರೋಧ ವ್ಯಪೇತಾಯೇ ನಿರ್ಮಮಾ ನಿರಹಂಕೃತಾ ಸುವೃತ್ತಾ ಸ್ಥಿರ ಮರ್ಯಾದಾ ತಾನು ಪಾಸ್ತ್ವಚ ಪೃಚ್ಛಚ. ಯಾರು ತೀವ್ರವಾದ ಕಾಮ ಇಲ್ಲ, ಯಾರಿಗೆ ತೀವ್ರವಾದ ಕ್ರೋಧ ಇಲ್ಲ, ಯಾರು ಉತ್ಕಟವಾಗಿ ನನ್ನದು ಅನ್ನುವ ಅಭಿಮಾನ ಇಲ್ಲ, ಯಾರಿಗೆ ಈಗೋ ಇಲ್ಲ, ಸುವೃತ್ತಾ ಸ್ಥಿರ ಮರ್ಯಾದಾ, ಅವರತ್ರ ಹೋಗಿ ಧರ್ಮವನ್ನ ಕೇಳು, ವೇದಾಂತವನ್ನ ಪ್ರಶ್ನೆ ಮಾಡು. ತಾನ್ ಉಪಾಸ್ವಚ ಪೃಚ್ಛಚ ನ ವಾಗರ್ಥಂ ಯಶೋರ್ಥಂ ವಾ ಧರ್ಮಸ್ತೇಷಾಂ ಯುಧಿಷ್ಠಿರ ಅವಶ್ಯ ಕಾರ್ಯಮಿತ್ಯೇವ ಶರೀರಸ್ಯ ಕ್ರಿಯಾ ತಥಾ. ಮಾತಿಗಾಗಿ ಯಾರಿಗೆ ಧರ್ಮ ಇರೋದಿಲ್ವೋ, ಯಶೋರ್ಥಂ, ಯಶಸ್ಸಿಗಾಗಿ ಧರ್ಮ ಇರೋದಿಲ್ಲ ಅವರಿಗೆ. ಅಂದ್ರೆ ನಮಗೆ ಕೀರ್ತಿ ಬರಬೇಕು, ಅದಕ್ಕೆ ನಾವು ಧರ್ಮವನ್ನು ಆಚರಿಸಬೇಕು ಅಂತ ಯಾರಿಗೆ ಇಲ್ಲವೋ, ಅವಶ್ಯ ಕಾರ್ಯಮಿತ್ಯೇವ, ಧರ್ಮವನ್ನಾಗಲಿ ಶರೀರದ ಕ್ರಿಯೆಯನ್ನಾಗಲಿ ಎಷ್ಟು ಅವಶ್ಯವೋ ಅಷ್ಟನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ. ಶರೀರ ಕ್ರಿಯೆ ಅಂದರೆ ಬದುಕು, ಊಟ, ನೀರು, ನಿದ್ರೆ ಇತ್ಯಾದಿಗಳು. ಇಷ್ಟು ಬೇಕು ಅವಶ್ಯವಾಗಿ ತಗೊಳ್ತಾ ಇದ್ದೇನೆ. ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ, ನಿದ್ರೆ ಬರೋ ತನಕ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೇತಂತ. ನಿದ್ರೆ ಬರೋ ತನಕ ನೋಡಿ, ಮತ್ತೆ ಹೇಳ್ರಿ, ಸ್ವಲ್ಪ ಹೊತ್ತು ತಗೊಂಡ್ಮೇಲೆ ಹೇಳ್ರಿ. ಇರಲಿ, ನಾವು ತೀರಾ ಆ ತರಹ ಮಾಡ್ಲಿಕ್ಕಾಗಲ್ಲ. ಈಗ ಅಟ್ಲೀಸ್ಟ್ 6 ಗಂಟೆ ನಿದ್ರೆ ಮಾಡ್ತೇವೆ,
ಅಂತ ಇಟ್ಕೊಂಡ್ರೆ ಆಯ್ತು. ಅವಶ್ಯ ಮಾಡಲೇಬೇಕು ಅಂತ ಹೇಳಿ ಶರೀರದ ಕ್ರಿಯೆ ಅಥವಾ ಧರ್ಮದ ಆಚರಣೆ ಮಾಡಬೇಕಷ್ಟೆ. ಅದಕ್ಕೆ ಲಾಭ ಇದೆಯೋ ಇಲ್ವೋ, ಅವ್ರು ಗುರುತಿಸಲ್ವೋ ಅದನ್ನೆಲ್ಲ ನೋಡೋ ಅಗತ್ಯ ಇಲ್ಲ. ನ ಭಯಂ ಕ್ರೋಧ ಚಾಪಲ್ಯಂ ನ ಶೋಕಸ್ತೇಷು ವಿದ್ಯತೆ ನ ಧರ್ಮಧ್ವಜನಶ್ಚೈವ ನ ಗುಷ್ಯಂ ಕಿಂಚಿದಾಶ್ರಿತಾ. ಭಯ ಇರಬಾರದು. ಇನ್ನು ಉತ್ಕಟವಾದ ಶೋಕ, ನ ಕ್ರೋಧ ಚಾಪಲ್ಯಂ, ಚಾಂಚಲ್ಯ, ಅನವಶ್ಯಕವಾದದ್ದರ ಬಗ್ಗೆ ಸಿಟ್ಟು, ಸ್ವಲ್ಪ ತಪ್ಪಿಗೆ ಬಹಳ ಸಿಟ್ಟು, ಈ ತರಹ ಎಲ್ಲ ಇರಬಾರದು. ಧರ್ಮಧ್ವಜಿಗಳಾಗಿರೋದಿಲ್ಲ, ತೋರಿಕೆಗಾಗಿ ಧರ್ಮ ಇರೋದಿಲ್ಲ, ಬಹಳ ಗುಟ್ಟು ಗುಟ್ಟು ಮಾಡುವಲ್ಲ. ನಗುಹ್ಯಂ ಕಿಂಚಿದಾಶ್ರಿತಾ ಅಂದ್ರೆ ಇವರಿಗೆ ಇದು ಬೇಡ, ಇವ್ರಿಗೆ ಮಾತ್ರ ಇದು ತಿಳಿದಿರಲಿ, ತಮ್ಮ ವರ್ತನೆಯ ಬಗ್ಗೆ ಬಹಳ ಗುಟ್ಟು ಮಾಡಲು ಸಹಜವಾಗಿ ಇರ್ತಾರೆ. ಯೇಶ್ವಲೋಭಸ್ತತಾ ಮೋಹೋ ಯೇ ಚ ಸತ್ಯಾರ್ಜವೇರತಾಃ ತೇಷು ಕೌಂತೇಯ ರಮ್ಯೇಥಾಃ ಯೇಶ್ವತಂದ್ರೀಹ್ಯನುತ್ತಮ. ಇಷ್ಟೆಲ್ಲ ಗುಣಗಳು ಇರಬಹುದು. ಯಾಕೆ ಅಂದ್ರೆ ಅವನು ಸೋಮಾರಿಯಾಗಿ ಇಷ್ಟೆಲ್ಲ ಗುಣಗಳಿದ್ರೆ, ಪರಮ ಸೋಮಾರಿ, ಅವನಲ್ಲಿ ಗುಟ್ಟೇನೂ ಇಲ್ಲ, ಏನೂ ಇಲ್ಲ. ಅವನ ನಡೆ ಹೀಗಿರುತ್ತೆ. ಭಯ ಇಲ್ಲ, ಯಾಕೆಂದ್ರೆ ಭಯಕ್ಕೆ ಯೋಗ್ಯವಾದ ಕೆಲಸವೇ ಮಾಡಲ್ಲ. ಚಾಪಲ್ಯ ಇಲ್ಲ, ಯಾಕೆ ಅಂದ್ರೆ ಆಚೀಚೆ ನಡಿಲಿಕ್ಕೆ ಆಗಲ್ಲ. ಹಾಗಲ್ಲ. ಅತಂದ್ರೀಹ್ಯನುತ್ತಮ, ವಿಪರೀತ ಸೋಮಾರಿಯಾಗಿರುವವರನ್ನ ಗುರುಗಳಾಗಿ ಹೊಂದಬೇಡ. ಚಟುವಟಿಕೆಯಿಂದ ಇರುವವರನ್ನು ಹೊಂದು. ಆ ಚಟುವಟಿಕೆ ಸಾರ್ಥಕನೂ ಆಗಿರ್ಬೇಕು. ಅದು ಕೂಡ ವಿಪರೀತ ಆಕ್ಟಿವ್, ಏನೇನೋ ಮಾಡ್ತಾ ಇರ್ತಾರೆ ಅಲ್ಲ, ಯೋಗ್ಯವಾದದ್ದನ್ನು ಮಾಡ್ತಾ ಇರಬೇಕು. ಏನ ಹರಿಷ್ಯಂತಿ ಲಾಭೇಶು ನಾಲಾಭೇಶು ವ್ಯಥಂತಿ ಚ ನಿರ್ಮಮ ನಿರಹಂಕಾರ ಸತ್ವಸ್ಥಾಸ್ತಮದರ್ಶಿನಃ. ಯಾರು ಉತ್ಕಟವಾಗಿ ಸಂತೋಷ ಇರೋದಿಲ್ವೋ, ಲಾಭ ಬಂದ್ರೆ ಯಾವ ಪರಿ ಅಂದ್ರೆ ಅಯ್ಯೋ ಸಂತೋಷ ತಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗೆ ನಾಲಾಭೇಶು ವ್ಯಥಂತಿತ, ಏನೋ ಸಿಕ್ಕಿಲ್ಲ, ವಿಪರೀತ ಡಿಪ್ರೆಷನ್ಗೆ ಹೊರಟೋಗ್ಬಿಡೋದು, ಎರಡೂ ಇರಬಾರದು. ಯಾವ ಎಕ್ಸ್ಟ್ರೀಮು ಯಾರಿಗಿರೋದಿಲ್ವೋ ಅವರನ್ನು ಗುರುಗಳಾಗಿ ತಗೋ. ಯಾಕೆಂದ್ರೆ ಅದರ ಅರ್ಥ ಏನು ಗೊತ್ತಾ, ಸತ್ಯವನ್ನು ತಿಳಿಬೇಕು ಅಂದ್ರೆ ಎಕ್ಸ್ಟ್ರೀಮಿಸ್ಟ್ ಆಗಿರಬಾರ್ದು. ಶಾಂತವಾಗಿದ್ರೆ ಸತ್ಯ ಗೊತ್ತಾಗತ್ತೆ. ಯಾಕೆಂದ್ರೆ ನೋಡಿ, ನಿಮ್ಗೆ ಮಗು ಹುಟ್ಟಿದಾಗ ಓದಬೇಡಿ ಅಂತಾರೆ. ಯಾಕೆ? ಸಂತೋಷ ಇರುತ್ತೆ, ಓದಿದ್ರೆ ಏನು ಅರ್ಥ ಆಗತ್ತೋ ಏನೋ, ಬೇಡ, ಆ ಕ್ರಿಯೆಯಲ್ಲಿ ತೊಡಗಿ. ಮೃತಕದಲ್ಲಿ ಓದಬೇಡಿ. ಯಾಕೆ? ಉತ್ಕಟವಾದ ದುಃಖ ಇರುತ್ತೆ ಇದ್ರೆ. ಅಲ್ಲಲ್ಲ, ಕೆಲವೊಮ್ಮೆ ಯಾರು ಅಂತ ಇಲ್ಲ, ಅವರು ಜೀವನದಲ್ಲೇ ಅವ್ರನ್ನ ನೋಡಿರಲ್ಲ, ಸತ್ತೋದ್ರು 10 ದಿವಸ ಸೂತಕ ಅಂತ ಬರುತ್ತೆ, ಮೃತಕ ಅಂತ ಬರುತ್ತೆ. ಆಗ ಅಂತಹ ಸಂದರ್ಭದಲ್ಲಿ ಶಾಸ್ತ್ರವನ್ನೆಲ್ಲ ತಿಳ್ಕೊಳ್ಳಿಕ್ಕೆ, ಮನನ ಮಾಡಲಿಕ್ಕೆಲ್ಲ ಹೋಗಬೇಡಿ. ಯಾಕೆ ಗೊತ್ತಾ, ಮನಸ್ಸು ಅದಕ್ಕೆ ಸಜ್ಜಾಗಿರೋದಿಲ್ಲ. ಇದು ಇರುವಂಥದ್ದು. ಅದರಿಂದಾಗಿ ಒಬ್ಬ ಸಮದರ್ಶಿಯಾಗಿ ಇರಬೇಕು. ಯಾವ ಎಕ್ಸ್ಟ್ರೀಮ್ಗೂ ಒಳಗಾಗದವರನ್ನ ಹೋಗಿ ಚರ್ಚೆ ಮಾಡಬೇಕು, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಯಾಕೆಂದ್ರೆ ಸತ್ಯ ಅನ್ನೋದು ಸಮವಾಗಿದ್ದಾಗ ಕಾಣುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ತೀವ್ರ ಮಳೆ ಬೀಳ್ತಾನೆ ಇರುತ್ತೆ ಅಂದ್ರೆ ಅತಿವೃಷ್ಟಿ ಇರುವ ಪ್ರದೇಶದಲ್ಲಿ ಅಧ್ಯಯನ ಮಾಡಬೇಡ, ತೀರ ಬರದ ನಾಡಿನಲ್ಲಿ ಅಧ್ಯಯನ ಮಾಡಬೇಡ, ಸುಂಟರ್ ಗಾಳಿ ಬಂದಾಗ ಅಧ್ಯಯನ ಮಾಡಬೇಡ, ಪ್ರಾಣಿಗಳ ಕಾಟ ಇದ್ದಾಗ ಅಧ್ಯಯನ ಮಾಡಬೇಡ. ಯಾಕೆಂದ್ರೆ ಅವಾಗ ಮನಸ್ಸು ಹೇಗಿರುತ್ತೋ, ಏನ್ ತಿಳ್ಕೊಳ್ಳುತ್ತೋ ಯಾರು ಗೊತ್ತು. ಇದೆಲ್ಲ ಹೊರಗಡೆಯ ಶಿಸ್ತು. ಅನಧ್ಯಾಯ ಅನ್ನೋದು ಹೊರಗಡೆಯ ಶಿಸ್ತು ಅಲ್ವಾ. ಲಾಭ ಲಾಭೇ ಸುಖ ದುಃಖೇ ಚತಾತ ಪ್ರಿಯಾ ಪ್ರಿಯೇ ಮರಣಂ ಜೀವಿತ್. ಅದಕ್ಕೆ ನೋಡಿ, ನಾನು ಅದು ಹೇಳಬೇಕು. ರಾಘವೇಂದ್ರ ಸ್ವಾಮಿಗಳು ಅವರ ವಟ್ಟಂ ಅಂತ ಕರೀತಾರೆ ಅದನ್ನು. ಅಂದ್ರೆ ನನ್ನ ನಂತರ ಮಠ ಹೇಗೆ ಸಾಗಬೇಕು ಅಂತನ್ನುವಾಗ 5 ಜನರಿಗೆ
ತಪ್ಪಿದ್ರೆ 4 ಜನರಿಗೆ 4 ರೂಪಗಳ ಅನುಸಂಧಾನದಿಂದ ಅವರಿಗೆ ಆಮದ್ರವ್ಯವನ್ನು 1 ವರ್ಷಕ್ಕಾಗುವಷ್ಟು ಕೊಡಬೇಕು ಅಂತ, ಅದು ಅಲಂಕಾರದ ಕಲ್ಪನೆ ಆಗಿದೆ. ಆಮೇಲೆ ಅದರಲ್ಲಿ ಅವರು ಹೇಳ್ತಾರೆ, ಗರ್ಭಿಣಿ ಪತಿ ಕೊಡಬೇಡಿ. ಯಾಕೆ ಅಂದ್ರೆ ಅವನಿಗೆ ಮುಂದೆ ಮಗು ಹುಟ್ಟತ್ತೆ, ಈ ಕ್ರಿಯೆಗಳನ್ನೆಲ್ಲ ಮಾಡ್ತಾ ಇರಬೇಕು. ಯಾರು ಮೃತ ಶೌಚ ಇರುತ್ತೆ ಅವರು ಕೊಡಬೇಡ. ಯಾಕೆ ಅಂದ್ರೆ ಅವರು 1 ವರ್ಷ ಇಡೀ ಅಂತ್ಯಕ್ರಿಯೆಯಲ್ಲಿ ತೊಡಗಿರಬೇಕು. ಯಾಕೆ ಅಂದ್ರೆ ಇದೆ, ಅಧ್ಯಯನ ಮಾಡಲಿಕ್ಕಾಗಲ್ಲ. ಅಧ್ಯಯನ ಮಾಡುವವರನ್ನು ಆರಿಸಿಕೊಡು ಅಂತ ಹೇಳ್ತಾ ಇರೋದು. ತಾತ್ಪರ್ಯ ಇಷ್ಟೇ, ಲಾಭ ಮತ್ತೆ ನಷ್ಟದಲ್ಲಿ, ಸುಖ ದುಃಖಗಳಲ್ಲಿ, ಪ್ರಿಯ ಅಪ್ರಿಯಗಳಲ್ಲಿ, ಹುಟ್ಟು ಸಾವುಗಳಲ್ಲಿ ವಾಸ್ತವವನ್ನು ಯಾರು ಕಾಣುತ್ತಾರೋ ಅವರನ್ನು ಆಶ್ರಯಿಸು. ಅಂದರೆ ಸತ್ತಾಗ ದುಃಖ ಆಗಬಾರದು ಅಂತಲ್ಲ, ಸ್ವಲ್ಪ ಕಾಲ ಇರುತ್ತೆ. ಹುಟ್ಟಿದಾಗ ಸಂತೋಷ ಆಗಬಾರದು ಅಂತ ಹೇಳಲಿಲ್ಲ, ಸ್ವಲ್ಪ ಕಾಲ ಇರುತ್ತೆ. ಆಮೇಲೆ ಮನಸ್ಸು ಸಮಸ್ಥಿತಿಗೆ ಯಾರಿಗೆ ಬರುತ್ತೆ, ಬೇಗ ಮನಸ್ಸು ಯಾರಿಗೆ ಸಮಸ್ಥಿತಿಯಲ್ಲಿ ಬರುತ್ತೆ ಅವರ ಹತ್ರ ವೇದಾಂತಗಳನ್ನು ಚಿಂತಿಸು. ಯಾರು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅವ್ರ ಹತ್ರ ಚಿಂತಿಸಬೇಡ. ಸುಖ ಪ್ರಿಯಾನ್ಶ್ಚಾಪಿ ಮಹಾಪ್ರತಾಪಾನ್ ಯುಕ್ತೋಪ್ರಮತ್ತಶ್ಚ ಸಮರ್ಥಯೇತಾಃ ದೈವಾತ್ ಸರ್ವೇ ಗುಣವಂತೋ ಭವಂತಿ ಶುಭಾಶುಭಾವಾಕ್ ಪ್ರಲಾಪಾಯಥೈವ. ಕೆಲವೊಮ್ಮೆ ಸುಖವಾದದ್ದನ್ನ, ಪ್ರಿಯವಾದದನ್ನ ಕಳೆದುಕೊಳ್ತಾರೆ, ಕೂಡಲೇ ಪಡಿತಾರೆ. ಇದೆಲ್ಲ ದೈವದಿಂದ ಆಗುವಂಥದ್ದು. ದೈವಾತ್ ಸರ್ವೇ ಗುಣವಂತೋ ಭವಂತಿ. ದೈವದ ಬಯಕೆ ಇದ್ರೆ ಗುಣವಂತರಾಗಿರ್ತಾರೆ. ದೈವ ಸಂಕಲ್ಪ ಮಾಡಿ ಮನಸ್ಸನ್ನು ಅಲುಗಾಡಿಸಿದರೆ ದುಷ್ಟರಾಗೋಗ್ತಾರೆ. ಅದರಿಂದ ಈ ದೈವದ ಬಗ್ಗೆ ಪರಿಜ್ಞಾನ ಇರುವವರನ್ನ ಏನು ಮಾಡು, ಗುರುಗಳಾಗಿ ಹೊಂದು ಅನ್ನುವಲ್ಲಿಗೆ ನಾವು 138ನೇ ಅಧ್ಯಾಯವನ್ನು ನೋಡಿದೆವು. 139ನೇ ಅಧ್ಯಾಯ ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ಅನರ್ಥಾನಾಮಧಿಷ್ಠಾನಂ ಉಕ್ತೋ ಲೋಭ ಪಿತಾಮಹ. ಲೋಭದ ಬಗ್ಗೆ ಹೇಳಿದ್ರಿ, ಎಲ್ಲ ಅನರ್ಥಗಳ ಅಧಿಷ್ಠಾನ ಅಂತ. ಹಾಗೆ ಅಜ್ಞಾನದ ಬಗ್ಗೆ ಹೇಳಿ. ಅಜ್ಞಾನಮಪಿ ಕೌರವ್ಯ ಶ್ರೋತುಮಿಚ್ಛಾಮಿ ತತ್ವತಃ. ಅಜ್ಞಾನ ಅಂದ್ರೆ ಏನು, ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಕರೋತಿ ಪಾಪಮಜ್ಞಾನಾತ್ ನಾತ್ಮನೋ ವೇತ್ತಿ ಚಕ್ಷಮಂ. ಅಜ್ಞಾನದಿಂದಲೇ ಪಾಪಗಳಾಗೋದು. ನ ಆತ್ಮನೋ ವೇತ್ತಿ ಚಕ್ಷಮಂ. ನನಗೆ ಯಾವುದು ಅರ್ಹ ಅನ್ನೋದು ಅವನಿಗೆ ಗೊತ್ತೇ ಆಗಲ್ಲ. ಉಪಾಸನೆ ಆಗಲಿ, ಅನುಸರಿಸಬೇಕಾದ ಶಾಸ್ತ್ರದ ಸಂಗತಿಯಾಗಲಿ, ದ್ವಿಷತೆ ಸಾಧು ವೃತ್ತಾಂಶ್ಚ. ಒಳ್ಳೆಯವರನ್ನು ದ್ವೇಷ ಮಾಡ್ತಾನೆ. ಸಲೋಕಸ್ಯ ಇತಿ ವಾಚ್ಯತಾಂ. ಜನರೆಲ್ಲ ಅವನ ಬಗ್ಗೆ ಆಡ್ಕೊಳ್ತಾರೆ. ಅಜ್ಞಾನಾನ್ ನಿರಯಂ ಯಾತಿ ತಥಾ ಜ್ಞಾನೇನ ದುರ್ಗತಿಂ. ಅಜ್ಞಾನದಿಂದ ನರಕ, ಅಜ್ಞಾನದಿಂದ ದುರ್ಗತಿ. ಈ ಜಗತ್ತಿನಲ್ಲಿ ಅಜ್ಞಾನದಿಂದಲೇ ಕ್ಲೇಶ, ಅಜ್ಞಾನದಿಂದಲೇ ಆಪತ್ತು. ತಥಾಪತ್ಸು ನಿಮಜ್ಜತಿ. ಅಲ್ಲ, ಅಜ್ಞಾನದ ಬಗ್ಗೆ ಹೇಳಿದ್ರಿ. ನಮಗೆ ಅಜ್ಞಾನದ ಕಾರಣ ಏನು? ಪ್ರಜಾನಾಮ ಪ್ರವೃತ್ತಿಂಚ ಜ್ಞಾನವೃದ್ಧಿ ಕ್ಷಯೋದಯಾನ್ ಮೂಲಂ ಸ್ಥಾನಂ ಗತಿಂ ಕಾಲಂ ಕಾರಣಂ ಹೇತುಮೇವ ಚ ಶ್ರೋತುಮಿಚ್ಛಾಮಿ ತತ್ವೇನ ಯಥಾವದಿಹ ಪಾರ್ಥಿವ. ಅಲ್ಲ, ನಮಗೆ ಪ್ರಜೆಗಳ ಪ್ರವೃತ್ತಿ ಜ್ಞಾನದ ಕಡೆ ಯಾಕಿಲ್ಲ? ಅಜ್ಞಾನದಲ್ಲಿ ಯಾಕೆ ಪ್ರವೃತ್ತಿ? ಜ್ಞಾನದ ವೃದ್ಧಿ ಹೇಗೆ? ಜ್ಞಾನದ ಬೆಳವಣಿಗೆ ಹೇಗೆ? ಜ್ಞಾನ ನಾಶ ಆಗೋದು ಅಂದ್ರೇನು? ಜ್ಞಾನ ಉದಯ ಆಗೋದು ಅಂದ್ರೇನು? ಜ್ಞಾನದ ಮೂಲ ಏನು? ಅಜ್ಞಾನದ ಸ್ಥಾನ ಏನು?
ಅಜ್ಞಾನದ ಗತಿ ಅಥವಾ ಜ್ಞಾನದ ಗತಿ, ಯಾವ ಕಾಲದಲ್ಲಿ ಅಜ್ಞಾನ ಇರುತ್ತೆ, ಅಜ್ಞಾನದ ಕಾರಣ ಏನು, ಇದನ್ನ ತಿಳ್ಕೊಳ್ಬೇಕು ಅಂತ ಇದ್ದೇನೆ. ಇದು ಜ್ಞಾನಕ್ಕೂ ಅಜ್ಞಾನಕ್ಕೂ ಸಮ. ಏನೇನೆಲ್ಲ ಹೇಳಿದ್ದಾರೆ. ಭೀಷ್ಮ ಅಜ್ಞಾನ ಪ್ರಭವಂ ಹೀದಂ ಯದ್ದುಃಖಮುಪಲಭ್ಯತೆ. ನೋಡಪ್ಪ, ಇಲ್ಲಿ ನಾವು ಕಾಣ್ತಾ ಇರುವಂತಹ ಎಲ್ಲ ದುಃಖಗಳಿಗೂ ಅಜ್ಞಾನವೇ ಕಾರಣ. ರಾಗ, ದ್ವೇಷ, ಮೋಹ, ಹರ್ಷ, ಶೋಕ, ಅತಿಮಾನಿತ. ಅತಿಮಾನಿತ ಅಂದರೆ ನಾನೇ ದೇವರು ಅನ್ನುವ ಪ್ರಜ್ಞೆ ಅಂತ ಅರ್ಥ. ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ನಾನೇ ದೇವರು ಅನ್ನುವಂತಹ ಪ್ರಜ್ಞೆ, ಅಭಿಮಾನ ಅಲ್ಲ, ಅತಿಮಾನ. ಕಾಮ, ಕ್ರೋಧ, ದರ್ಪ, ತಂದ್ರಿ, ಆಲಸ್ಯ, ಇವುಗಳೆಲ್ಲ ಅಜ್ಞಾನದ ಸ್ಥಾನ. ಇಚ್ಛೆ, ದ್ವೇಷ, ತಾಪ, ಪರಬುದ್ಧುಪತಾಪಿತ. ಬೇರೆಯವರು ಬೆಳೆದಾಗ ನಾವು ಸಂಕಟಗೊಳ್ಳೋದು, ಅಯ್ಯೋ ಅವರು ಬೆಳಿಬಾರ್ದಿತ್ತು ಅಂತ. ಇದು ಅಜ್ಞಾನವೇ. ಅಜ್ಞಾನಮೇತನ್ ನಿರ್ದಿಷ್ಟಂ ಪಾಪಾನಾಂ ಚೈವ ಯಾ ಕ್ರಿಯಾ. ಇದೆಲ್ಲ ಅಜ್ಞಾನಕ್ಕೆ ಕಾರಣ, ಅಜ್ಞಾನದಿಂದ ಬರುವಂಥದ್ದು. ವಸ್ತುತಃ ಬೇರೆಯವರು ಬೆಳೆಯುವಾಗ ಅದನ್ನ ಸಂತೋಷ ಪಡೋದಾದರೆ ಸಂತೋಷ ಪಡಿ, ಇಲ್ಲವೇ ತಟಸ್ಥವಾಗಿ ನೋಡಿ. ದ್ವೇಷ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಪರರ ವೃದ್ಧಿ ಅಂದರೆ ಜನಸಂಖ್ಯೆ ವೃದ್ಧಿ ಅಲ್ಲ. ಅವರ ಅಸುರರು ಬೆಳತಾ ಇದ್ರೆ ಕಷ್ಟಪಡಲೇಬೇಕು ನೀವು. ಪರವೃದ್ಧಿ ಉಪತಾಪಿತ. ಅಸುರರು ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವಾಗ ಉಪತಾಪ ಬಂದೇ ಬರುತ್ತೆ. ಯಾಕಂದ್ರೆ ನಮಗೆ ತೊಂದರೆ, ಅದು ದೋಷ ಅಲ್ಲ ಅಂತಾರೆ. ಯಾಕೆಂದ್ರೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಅಂತ ಭಾಗವತ. ಸಜ್ಜನನೂ ಕೂಡ ವೃಶ್ಚಿಕ ಸರ್ಪ ಹತ್ಯ, ಚೇಳೋ ಹಾವೋ ಸತ್ರೆ ಸಂತೋಷ ಪಡ್ತಾನೆ. ಅದರ ಅರ್ಥ ಹಿಂಸಾರತಿ ಅಂತ ಅರ್ಥ ಅಲ್ಲ, ಬೇರೆಯವ್ರಿಗೆ ತೊಂದರೆ ಆಗಲ್ಲ ಅಂತ. ಹಾಗೆ ಪರವೃದ್ಧುಪತಾಪಿತ, ಅಲ್ಲಿ ದುಷ್ಟರಲ್ಲಿ ದೋಷ ಇಲ್ಲ. ನಮ್ಮವರೇ ಬೆಳೀತಾ ಇರುವಾಗ ಸಂಕಟ ಪಡೋದ್ರಲ್ಲಿ ಅರ್ಥ ಇಲ್ಲ. ಏತಸ್ಯ ಪ್ರವೃತ್ತಿಂಚ ವೃದ್ಧ್ಯಾದೀನ್ಯಾಂಶ್ಚ ಪಶ್ಯತಿ ವಿಸ್ತರೇಣ ಮಹಾರಾಜ ಶೃಣು ತಚ್ಚ ವಿಶಾಂಪತೆ. ಈ ಅಜ್ಞಾನದ ಪ್ರವೃತ್ತಿ ಹೇಗೆ, ಅಜ್ಞಾನದ ವೃದ್ಧಿ ಹೇಗೆ, ಇದನ್ನು ವಿಸ್ತಾರವಾಗಿ ಮುಂದೆ ಹೇಳ್ತೇನೆ, ಕೇಳು. ಈಗಲೂ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಉಭಾವೇತೌ ಸಮಫಲೌ ಸಮದೋಷೌ ಚ ಭಾರತ ಅಜ್ಞಾನಂ ಚಾಪಿ ಲೋಭಶ್ಚಾಪ್ಯೇವಂ ಜಾನಿಷ್ವ ಪಾರ್ಥಿವ. ಲೋಭ ಹಾಗೂ ಅಜ್ಞಾನದಲ್ಲಿ ಯಾವುದು ಮಿಗಿಲು? ಎರಡೂ ಸಮ ಅಂದ್ರು ಅಲ್ವಾ? ಕಾಲನೇಮಿ ಹಾಗೂ ಕಲಿಯಲ್ಲಿ ಯಾರು ಮಿಗಿಲು ಅಂದ್ರೆ ಏನು ಹೇಳೋದು? ಇಬ್ರು ಸಮ. ದುರ್ಯೋಧನ ಜರಾಸಂಧರಲ್ಲಿ ಯಾರು ಮಿಗಿಲು? ಜರಾಸಂಧ ಮತ್ತು ದುರ್ಯೋಧನ ಇಬ್ಬರೂ ಸಮ ಅಂತಾರೆ. ಕಾಲನೇಮಿ ಕಾಮದ ಕೆಟ್ಟ ಕಾಮವನ್ನು ಪ್ರಚೋದಿಸುವವ ಕಾಲನೇಮಿ. ಆ ಕಾಲನೇಮಿಯೇ ಕಂಸನಾಗಿ ಬಂದದ್ದು. ಅಜ್ಞಾನ, ದುಃಖ ಮೊದಲಾದ ದುರ್ಗುಣಗಳನ್ನು ಕೊಟ್ಟದ್ದು ಕಲಿ. ನೀವು ಲೋಕದಲ್ಲಿ ನೋಡುವಾಗಲೂ ಕೂಡ ದುರ್ಯೋಧನ ಮತ್ತೆ ಜರಾಸಂಧ ಇಬ್ಬರು ಸಮವಾದ ಬಲವುಳ್ಳವರಂತೆ. ಆದ್ದರಿಂದ ದುರ್ಯೋಧನ ಮತ್ತೆ ಜರಾಸಂಧ ಹೇಗೆ ಸಮಾನರೋ ಹಾಗೆ ಲೋಭ ಮತ್ತೆ ಅಜ್ಞಾನ ಎರಡೂ ಸಮದೋಷ ಸಮಫಲ. ಮೂಲಂ ಲೋಭೋಸ್ಯ ಹೇತುಶ್ಚ ಕಾರಣಂ ಲೋಭ ಏವ ಚ ತಸ್ಯಾಜ್ಞಾನಸ್ಯ ಲೋಭೋ ಹಿ ಕಾಮಾತ್ಮ ಗತಿರೇವ ಚ. ಲೋಭಕ್ಕೆ ಕಾರಣ ಮೂಲ ಯಾವುದು? ಅಜ್ಞಾನ. ಅಜ್ಞಾನಕ್ಕೆ ಕಾರಣ ಯಾವುದು? ಲೋಭ. ಏನು ಪರಸ್ಪರ ಅವಲಂಬನ, ಅದ್ಭುತವಾದ ಅವಲಂಬನ.
ಸರ್ವೇ ದೋಷಾಸ್ತಥಾ ಲೋಭಾತ್ ತಸ್ಮಾತ್ ಲೋಭಂ ವಿವರ್ಜಯೇತ್. ಅದರಿಂದಾಗಿ ಲೋಭ ಅದನ್ನು ಬಿಡಬೇಕು. ಲೋಭವನ್ನು ಬಿಟ್ಟವರು ಜನಕ, ಯುವನಾಶ್ವ, ಪೃಷದಶ್ವ, ಪ್ರಸೇನಜಿತ್. ಲೋಭ ಇಲ್ಲದೆ ಇರೋದ್ರಿಂದಾಗಿ ದಿವಂ ಪ್ರಾಪ್ತಾಹ, ಒಳ್ಳೆಯ ಲೋಕವನ್ನು ಹೊಂದಿದರು. ಪ್ರತ್ಯಕ್ಷಂತು ನರಶ್ರೇಷ್ಠ ತ್ಯಜೆ ಲೋಭಮಿಹಾತ್ಮನಃ. ಪ್ರತ್ಯಕ್ಷವಾದ ಲೋಭವನ್ನು ಬಿಟ್ಟರೆ ಇಲ್ಲಿಯೂ ಅಲ್ಲಿಯೂ ಖುಷಿ ಪಡ್ತಾನೆ ಅನ್ನುವಲ್ಲಿಗೆ 139ನೇ ಅಧ್ಯಾಯ. ಯುಧಿಷ್ಠಿರ ಸ್ವಾಧ್ಯಾಯಕೃತ ಯಜ್ಞಸ್ಯ ಬ್ರಾಹ್ಮಣಸ್ಯ ವಿಶೇಷತಃ ಧರ್ಮಕಾಮಸ್ಯ ಧರ್ಮಾತ್ಮನ್ ಕಿನ್ನು ಶ್ರೇಯೈಹೋಚ್ಯತೆ. ಅಜ್ಜ, ಒಬ್ಬ ಜ್ಞಾನಿ ಇರ್ತಾನೆ, ಸ್ವಾಧ್ಯಾಯಕೃತ ಯಜ್ಞಸ್ಯ, ಸ್ವಾಧ್ಯಾಯವನ್ನು ಮಾಡ್ತಾನೆ, ಚೆನ್ನಾಗಿ ವೇದಾಧ್ಯಯನ ಮಾಡಿರ್ತಾನೆ, ಯಜ್ಞವನ್ನು ಮಾಡ್ತಾನೆ, ಒಳ್ಳೆಯದು ಎತ್ತರಕ್ಕೆ ಏರಬೇಕು ಅನ್ನುವ ಬಯಕೆ ಇರುತ್ತೆ, ಧರ್ಮಕಾಮ. ಅವನಿಗೆ ಯಾವುದು ಶ್ರೇಯಸ್ಸಿಗೆ ಕಾರಣ? ಬಹುಧಾ ದರ್ಶನೇ ಲೋಕೆ ಶ್ರೇಯೋ ಯದಿಹ ಮನ್ಯತೆ ಅಸ್ಮಿನ್ ಲೋಕೆ ಪರೇ ಚೈವ ತನ್ಮೇ ಬ್ರೂಹಿ ಪಿತಾಮಹ. ಬಹುಧಾ ದರ್ಶನೆ, ಧರ್ಮಕ್ಕೆ ಕಾರಣವಾದದ್ದು ಯಾವುದು ಅಂತ ನೋಡಿದ್ರೆ ಬಹಳ ಇವೆ. ಈ ಲೋಕದಲ್ಲಿ ಮತ್ತು ಆ ಲೋಕದಲ್ಲಿ ಪುಣ್ಯಕ್ಕೆ ಕಾರಣವಾದದ್ದು ಯಾವುದು? ಮಹಾನಯಂ ಧರ್ಮಪಥೋ ಬಹುಶಾಖಶ್ಚ ಭಾರತ ಕಿಂ ಸ್ವಿದೇವೇಹ ಧರ್ಮಾಣಾಂ ಅನುಷ್ಠೇಯತಮಂ ಮತಂ. ಒಳ್ಳೆಯದು 1000 ಇವೆ, ಆದರೆ ಯಾವುದನ್ನು ಅನುಷ್ಠಾನ ಮಾಡಬೇಕು? ಯಾವುದನ್ನು ಅನುಷ್ಠಾನ ಮಾಡಿದರೆ ಉಳಿದ ಎಲ್ಲ ಒಳ್ಳೆಯದು ಬರುತ್ತೋ ಅದನ್ನು ಹೇಳು. ಧರ್ಮಸ್ಯ ಮಹತೋ ರಾಜನ್ ಬಹುಶಾಖಸ್ಯ ತತ್ವತಃ. ಧರ್ಮ ಅನ್ನೋದು ಒಂದೇ ಧರ್ಮ ಅಲ್ಲ, ಅದು ಬಹಳ ಶಾಖೆಗಳಲ್ಲಿದೆ. ಧರ್ಮ ಅನ್ನೋದು ಬೇರೆ ಎಲ್ಲ ಮರುಭೂಮಿಯ ಧರ್ಮ ಆಗಿರಬಹುದು, ಇದೆಲ್ಲವೂ ಕೂಡ ಧರ್ಮ ಅನ್ನೋದು ಒಂದೇ ಶಾಖೆ ಅವರಿಗೆ. ನಮ್ಮಲ್ಲಿ ಹಾಗಲ್ಲ, ಧರ್ಮ ಅನ್ನೋದು ಬಹುಶಾಖ, ಒಂದು ದೊಡ್ಡ ಮರ, ಅವರಲ್ಲಿ ಒಂದು ಬಳ್ಳಿ ಧರ್ಮ ಅಂದರೆ. ನಮ್ಮಲ್ಲಿ ಧರ್ಮ ಅನ್ನೋದೊಂದು ದೊಡ್ಡ ಮರ, ಆ ಮರದ ಬೇರೆ ಬೇರೆ ಕೊಂಬೆಗಳಿವೆ. ಆ ಕೊಂಬೆಗಳಿರುವ ಧರ್ಮದ ಮೂಲ ಯಾವುದು? ಭೀಷ್ಮ ತಥೋಹಂ ತಂ ಪ್ರವಕ್ಷ್ಯಾಮಿ ಯೇನ ಶ್ರೇಯ ಪ್ರಪತ್ಸ್ಯತೆ ಪೀತ್ವಾಮೃತಮಿವ ಪ್ರಾಜ್ಞೋ ಯೇನ ತೃಪ್ತೋ ಭವಿಷ್ಯಸಿ. ಹೇಳ್ತೇನಪ್ಪ, ಇದು ಒಂದಿದ್ರೆ ಅಮೃತ ಇದ್ದ ಹಾಗೆ. ಅಮೃತವನ್ನು ಕುಡಿದ್ರೆ ಪೂರ್ಣ ತೃಪ್ತಿ. ಅದರಂತೆ ಇದು ಒಂದಿದ್ರೆ ಪೂರ್ಣ ಸಾಧನ. ಧರ್ಮಸ್ಯ ವಿಧಯೋ ನೈಕೆ ತೇ ತೇ ಪ್ರೋಕ್ತ ಮಹರ್ಷಿಭಿಃ ಸ್ವಂ ಸ್ವಂ ವಿಜ್ಞಾನಮಾಶ್ರಿತ್ಯ ದಮಸ್ತೇಷಾಂ ಪರಾಯಣಂ. ದಮ ಅನ್ನೋದು ಎಲ್ಲಕ್ಕೂ ಮೂಲ. ದಮ ಅಂದರೆ ಇಂದ್ರಿಯ ನಿಗ್ರಹ. ದಮ ಇಂದ್ರಿಯ ನಿಗ್ರಹ. ದಮ ಅನ್ನೋದು ಒಂದು ಇದ್ದುಬಿಟ್ರೆ ಎಲ್ಲ ಧರ್ಮವೂ ತನ್ನಿಂದ ತಾನೇ ಸಿದ್ಧಿಯಾಗತ್ತೆ. ದಮಂ ನಿಶ್ರೇಯತಂ ಪ್ರಾಹುಃ ವೃದ್ಧಾನಾಮಿತಿ ದರ್ಶನಂ ಬ್ರಾಹ್ಮಣಸ್ಯ ವಿಶೇಷೇಣ ದಮೋ ಧರ್ಮ ಸನಾತನಃ. ದಮ ಇಂದ್ರಿಯ ನಿಗ್ರಹ ಅನ್ನೋದು ಮೋಕ್ಷ ಸಾಧನ. ಬ್ರಾಹ್ಮಣಸ್ಯ ವಿಶೇಷೇಣ, ವಿಶೇಷತಃ ಬ್ರಾಹ್ಮಣನಿಗೆ ಇಂದ್ರಿಯ ನಿಗ್ರಹ ಇರಬೇಕು. ಮನುಸ್ಮೃತಿಯ ಮೇಲೆ ಬಹಳ ಗಲಾಟೆ ಮಾಡ್ತಾರೆ ಜನ. ಮನುಸ್ಮೃತಿಯಲ್ಲಿ ಅತ್ಯಂತ ಹೆಚ್ಚು ನಿಷೇಧಗಳನ್ನು ಹೇರಿರೋದು ಬ್ರಾಹ್ಮಣನಿಗೆ. ಬೇರೆ ಎಲ್ಲರಿಗೂ ಕ್ಷಮೆ ಉಂಟು, ರಿಯಾಯಿತಿ ಉಂಟು, ಆದರೆ ಬ್ರಾಹ್ಮಣನಿಗಿಲ್ಲ. ನಮ್ಮ ಕನ್ನಡದ ಜನ ಅಂತೂ ಅವನು ಅದು ಯಾವ ಕಾಲದಲ್ಲಿ ಹೇಳಿದ್ದೋ ಏನೋ, ಕುರಿತೋ ದದಯುಂ ಪರಿಣತರ್,
ವೀರರು ಶೂರರು ಶುಭಟರ್ಕಳ್ ಅಂತ ಹೇಳಿ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳಿದ. ನಮ್ಮ ಬಗೆಗೆ ಕನ್ನಡ ನಾಡಿನ ಜನರು ಕುರಿತೋದದೆಯೂ ಪರಿಣತರಂತ, ಅಂದ್ರೆ ಅವಾಗ ಸಹಜವಾಗಿತ್ತು ಅಂತ. ಈಗ ಇವರೆಲ್ಲ ಅದೇ ಕುರಿತೋದದೆಯೂ ಪರಿಣತರು, ಯಾವುದ್ರ ಬಗ್ಗೆನೂ ಓದಿರಲ್ಲ, ಆದರೂ ಬಹಳ ಜಾಣರು, ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಹಾಗೆ ಬ್ರಾಹ್ಮಣನಿಗೆ ವಿಶೇಷವಾಗಿ ಇಂದ್ರಿಯ ನಿಗ್ರಹವನ್ನು ವಿಧಾನ ಮಾಡಿದ್ದಾರೆ. ಬೇರೆ ಎಲ್ಲರಿಗೂ ಕ್ಷಮೆ ಉಂಟು, ಅಪವಾದ ಉಂಟು, ನಿಯಮಗಳಿಗೆ ಬೇಕಾದಷ್ಟು ಅಪವಾದ ಉಂಟು, ರಿಯಾಯಿತಿ ಉಂಟು. ಆದರೆ ಬ್ರಾಹ್ಮಣನಿಗೆ ಮಾತ್ರ ಇಲ್ಲ. ನಾದಾಂತಸ್ಯ ಕ್ರಿಯಾಸಿದ್ಧಿ ಕಥಂಚಿದುಪಲಭ್ಯತೆ ದಮೋದಾನಂ ತಥಾ ಯಜ್ಞಾ ಅಧೀತಂ ಚಾಪಿ ವರ್ತತೆ. ನ ಅದಾಂತಸ್ಯ ಕ್ರಿಯಾಸಿದ್ಧಿ, ಇಂದ್ರಿಯ ನಿಗ್ರಹ ಇರದವನಿಗೆ ಕ್ರಿಯೆ ಸಿದ್ಧಿಸೋದಿಲ್ಲ. ದಾನ ಮಾಡಬೇಕಾದ್ರೆ ದಮ ಬೇಕಲ್ವಾ, ಇಂದ್ರಿಯ ನಿಗ್ರಹ ಬೇಕು. ನಾನು ನನ್ನ ಸುಖದಲ್ಲಿ ಕನ್ಸೆಷನ್ ತಗೊಳ್ತೇನೆ ಅಂದವನೇ ದಾನ ಮಾಡ್ತಾನೆ. ಯಜ್ಞ ಮಾಡಬೇಕಾದ್ರೆ ನನ್ನ ವಿರಾಮದಲ್ಲಿ ನನ್ನ ಸುಖದಲ್ಲಿ ಇಷ್ಟು ಸಾಕು ಅಂತ ಇದ್ದವನೇ ಯಜ್ಞ ಮಾಡ್ತಾನೆ. ಅಧ್ಯಯನ ಮಾಡಬೇಕಾದ್ರೆ ಕಷ್ಟಪಡೋದು ಬೇಡೇನು? ಅಧ್ಯಯನ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು? ಇಂದ್ರಿಯ ನಿಗ್ರಹ ಇರಬೇಕು. ಎಲ್ಲ ಕಡೆ ಸೆಳೆಯುವ ಆಕರ್ಷಣೆಯನ್ನ ಬಿಟ್ಟು ಒಂದು ಕಡೆ ಕೂಡಬೇಕು, ಪಟ್ಟಾಗಿ ಕೂಡಬೇಕು. ದಮಸ್ತೇಜೋ ವರ್ಧಯತಿ ಪವಿತ್ರಂಚ ದಮಃಪರಂ ವಿಪಾಪ್ಮಾ ತೇಜಸಾ ಯುಕ್ತಃ ಪುರುಷೋ ವಿಂದತೆ ಮಹತ್. ಇಂದ್ರಿಯ ನಿಗ್ರಹ ಅನ್ನೋದು ಗೆಲ್ಲುವ ಶಕ್ತಿಯನ್ನು ಕೊಡುತ್ತೆ. ಇಂದ್ರಿಯ ನಿಗ್ರಹ ಅನ್ನೋದು ಗೆಲ್ಲುವ ಶಕ್ತಿಯನ್ನು ಕೊಡುತ್ತೆ. ನೀವು ಏನೇ ಆಗಲಿ, ಮಾರ್ಕೆಟ್ ಹೀಗಾಯಿತು ಹಾಗಾಯಿತು, ಯಾವುದೋ ಮಾಫಿಯಾ ಕೈನಲ್ಲಿದೆ. ಮಾರ್ಕೆಟ್ ಅಂದ್ರೆ ನಾನು ಹೇಳ್ತಾ ಇರೋದು ಮಾರುವ ದಲ್ಲಾಳಿಗಳು. ಏನೇ ಆಗಲಿ, ಈ ಎಲ್ಲ ಮಾಫಿಯಾವನ್ನು ಹಿಮ್ಮೆಟ್ಟಿಸುವ ಏಕೈಕ ಅಸ್ತ್ರ ಅಂತಂದ್ರೆ ಇಂದ್ರಿಯ ನಿಗ್ರಹ. ಯಾವನೋ ಒಬ್ಬ ಆಟ ಆಡಿ ಯಾವುದೋ ತರಕಾರಿ ರೇಟು ಸುಮ್ಮನೆ ಮೇಲ್ಗಡೆ ಹೊಟ್ಟೋಗುತ್ತೆ, ಏನ್ ಮಾಡಬೇಕು? ತಿನ್ನಲೇಬೇಡಿ, ಇಳಿಯತ್ತೆ ಕೆಳಗಡೆ. ಎಷ್ಟು ಈ ತರಹದ ಉದಾಹರಣೆಗಳು. ಎಲ್ಲ ನಮ್ಮ ಲೋಲುಪತೆಯ ಮೇಲೆ ಆಟ ಆಡ್ತಾರೆ. ನಮ್ಮ ಲೋಭದ ಮೇಲೆ ಆಟ ಆಡೋದು. ಲೋಭಕ್ಕೆ ಸರಿಯಾಗಿ ಸಡ್ಡು ಹೊಡೆಯೋದು ಯಾವುದು ಅಂದ್ರೆ ಇಂದ್ರಿಯ ನಿಗ್ರಹ. ಗಾಂಧಿ ಒಂದು ರೀತಿಯಲ್ಲಿ ಅದನ್ನ ಹೇಳಿದ್ದ ಹೌದು. ಇಂದ್ರಿಯ ನಿಗ್ರಹ ಅನ್ನೋದು ಬಹಳ ಉತ್ತಮ ಅಂತ. ಆದರೆ ಅದು ದಾರಿ ತಪ್ಪಿತು ಅನ್ನೋದು ಕರೆಕ್ಟ್. ಯಾಕೆಂದ್ರೆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಉಪ್ಪಿನ ಬೆಲೆ ಕಡಿಮೆನೇ ಆಗಲಿಲ್ಲ, ಅದು ಗೊತ್ತಾಗಲಿಲ್ಲ ನಮಗೆ. ಉಪ್ಪಿನ ಬೆಲೆ ಕಡಿಮೆ ಆದರೆ ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ಏನಾಗಬೇಕಿತ್ತು? ಲೆಕ್ಕದ ಪ್ರಕಾರ ನಮ್ಮ ಉಪ್ಪನ್ನು ನಾವೇ ತಯಾರಿಸ್ಕೊಳ್ತೇವೆ ಅಂತ ಇರಬೇಕಿತ್ತು. ಉಪ್ಪಿನ ಮಾರಾಟವೇ ಆಗಬಾರದಿತ್ತು. ಅದ್ಯಾವುದು ಆಗಲಿಲ್ಲ. ಯಾಕೆ? ದಾರಿ ತಪ್ಪಿದ ದಮ ಅದು. ದಮ ಸರಿಯಾದ ಹಂತದಲ್ಲಿ ಇದ್ರೆ, ದಮ ಅನ್ನೋದು ತೇಜಸ್ಸನ್ನು ಬೆಳೆಸುತ್ತೆ, ಗೆಲ್ಲುವ ಶಕ್ತಿ. ವೈರಾಗ್ಯ ಒಂದಿತ್ತು ಅಂದ್ರೆ ಎದುರುಗಡೆ ಇರುವವರು ನಿಮಗೆ ಗೌರವ ಕೊಡಲೇಬೇಕು. ಯಾಕೆಂದ್ರೆ ನೀವು ಅವರ ಮೇಲೆ ಡಿಪೆಂಡ್ ಆಗಿಲ್ಲ. ಇಂದ್ರಿಯ ನಿಗ್ರಹ ಅನ್ನೋದು ಎಂಥವರಿಗೂ ಗೌರವವನ್ನು ಕೊಡುತ್ತೆ. ಇಂದ್ರಿಯ ನಿಗ್ರಹ ನಮಗಿತ್ತು ಅಂದ್ರೆ ನಮ್ಮನ್ನು ಗೌರವದಿಂದ ನೋಡ್ತಾರೆ. ಮೊದಲು ಇವನು ಗುಗ್ಗು ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ.
ಆಮೇಲೆ ಗೌರವ ಬೆಳೆಯುತ್ತೆ. ಅದರಿಂದ ದಮಸ್ತೇಜೋ ವರ್ಧಯತಿ ಪವಿತ್ರಂಚ ದಮ ಪರಂ. ದಮ ಅನ್ನೋದು ಪವಿತ್ರ, ಇಂದ್ರಿಯ ನಿಗ್ರಹ ಅನ್ನೋದು ನಮ್ಮ ಪಾವಿತ್ರ್ಯಕ್ಕೆ ಕಾರಣ. ಶುದ್ಧವಾಗಿರುತ್ತೆ ಮನಸ್ಸು. ವಿಪಾಪ್ಮ ತೇಜಸ ಯುಕ್ತ ಪುರುಷೋ ವಿಂದತೆ ಮಹತ್. ಅದರಿಂದಾಗಿ ದಮೇನ ತದೃತಂ ಧರ್ಮಂ ನಾಣ್ಯಂ ಲೋಕೇಶು ಶುಶ್ರುಮಾ. ಇಂದ್ರಿಯ ನಿಗ್ರಹಕ್ಕೆ ಸಮವಾದ ಧರ್ಮವನ್ನು ನೋಡೋದೇ ಇಲ್ಲ. ದಮವೇ ಪರಮಧರ್ಮ. ಎಲ್ಲ ಕರ್ಮಗಳಲ್ಲೇ ಅದೇ ಪ್ರಶಸ್ತ. ಪ್ರೇತ್ಯ ಚಾಪಿ ಮನುಷ್ಯೇಂದ್ರ ಪರಮಂ ವಿಂದತೆ ಸುಖಂ ದಮೇನ ಹಿ ಸದಾ ಯುಕ್ತೋ ಮಹಾಂತಂ ಧರ್ಮಮಶ್ನುತೆ. ದಮ ಇಲ್ಲಿ ಮಾತ್ರ ಸುಖ ಅಲ್ಲ, ಅಲ್ಲಿಯೂ ಸುಖವೇ. ಯಾಕೆಂದ್ರೆ ದಮ ಇತ್ತು ಅಂದ್ರೆ ಸಹಜವಾಗಿ ಧರ್ಮ ಇದ್ದೇ ಇರುತ್ತೆ. ಸುಖಂ ತತ ಪ್ರಸ್ವಪಿತಿ ಸುಖಂಚ ಪ್ರತಿಬುದ್ಧತೆ ಸುಖಂ ಪಶ್ಯತಿ ಲೋಕಾನಶ್ಚ ಮನಶ್ಚಾಸ್ಯ ಪ್ರಸೀದತಿ. ದಮ ಇತ್ತು ಅಂದ್ರೆ ಸುಖವಾಗಿ ಮಲಗುತ್ತಾನೆ. ಇಂದ್ರಿಯ ನಿಗ್ರಹ ಇತ್ತು ಅಂದ್ರೆ, ಯಾಕೆಂದ್ರೆ ಇಂದ್ರಿಯದ ವ್ಯಾಪಾರಗಳಿಗಾಗಿ ಎಲ್ಲೆಲ್ಲೋ ಓಡಿ ಸುಖವನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಿ ಒದ್ದಾಡೋದೇ ಇಲ್ಲ. ಸುಖಂ ತತ ಪ್ರಸ್ವಪಿತಿ. ಇಂದ್ರಿಯ ನಿಗ್ರಹ ಇತ್ತು ಅಂದ್ರೆ ಸುಖವಾಗಿ ಮಲಗುತ್ತಾನೆ. ಸುಖಂಚ ಪ್ರತಿಬುದ್ಧತೆ. ಹೇಳುವಾಗ ಯಾವ ಟೆನ್ಷನ್ನೂ ಇರೋಲ್ಲ. ಯಾಕೆಂದ್ರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪಡೆದಿರ್ತಾನೆ ಸಮಾಜದಿಂದ. ಯಾಕೆಂದ್ರೆ ಇಂದ್ರಿಯ ನಿಗ್ರಹ ಇರೋದ್ರಿಂದ. ಸುಖಂ ಪಶ್ಯತಿ ಲೋಕಾಂಶ್ಚ. ಸುಖವಾಗಿ ಜಗತ್ತನ್ನೆಲ್ಲ ನೋಡ್ತಾನೆ ತಟಸ್ಥವಾಗಿ. ಮನಸ್ಸು ಸುಖವಾಗಿರುತ್ತೆ. ಕೊಡ್ತಾರೆ ಅಂತ ಹೇಳಿ ಎಲ್ಲ ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಟ್ರೆ ಗತಿ ಏನು? ಅದರ ಸುಳಿಯಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಎಲ್ಲರೂ ಈಗೀಗ ಅದರ ಬಗ್ಗೆ ರೀಲ್ಸ್ ಮಾಡ್ತಾ ಇದ್ದಾರೆ. ಈಗೀಗ ಅದರ ಬಗ್ಗೆ ನೋಡಿ, ಕ್ರೆಡಿಟ್ ಕಾರ್ಡ್ ತಗೋಬೇಡಿ, ಡೆಬಿಟ್ ಕಾರ್ಡಲ್ಲೇ ಯೂಸ್ ಮಾಡಿ. ಈಗೀಗ ಇಂದ್ರಿಯ ನಿಗ್ರಹ ಇದ್ದು ಬಿಟ್ರೆ, ನನ್ನ ಕೈಯಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು ಮಾತ್ರ ಖರ್ಚು ಮಾಡ್ತೇನೆ ಅಂತ ಬಂದ್ಬಿಟ್ರೆ ಒಬ್ಬನಿಗೆ ಸಹಜವಾಗಿ ದಮ ಬಂದ್ಬಿಡ್ತು. ಮತ್ತೇನು ಬೇಡ. ಅವ್ರು ಯಾರೋ ಕೊಡ್ತಾರೆ, ನೀವು ಯಥೇಚ್ಛವಾಗಿ ಖರ್ಚು ಮಾಡು ಅಂತ ಕೊಡ್ತಾರೆ. ನಮಗೂ ನಿಗ್ರಹ ಇಲ್ಲ, ಎಲ್ಲ ಖರ್ಚು ಮಾಡ್ಲಿಕ್ಕೆ ಶುರು ಮಾಡಿದೆವು. ಆಮೇಲೆ ಅದು ಸುಳಿ ಸುತ್ತಕೊಳ್ಳುತ್ತೆ. ನನ್ನ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಪಡಿತೇನೆ. ಇದೆಲ್ಲ ದಮ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಇಂದ್ರಿಯ ನಿಗ್ರಹ ಒಂದೇ ಉತ್ತರ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಇಂದ್ರಿಯ ನಿಗ್ರಹ ಒಂದೇ ಉತ್ತರ. ಎಷ್ಟು ದೇವರು ಕೊಡ್ತಾನೋ ಅಷ್ಟು ತಗೊಳ್ತೇನೆ, ಇಲ್ಲ ಅಂದ್ರೆ ಸುಖವಾಗಿರ್ತೇನೆ. ಅದು ಇರೋದ್ರಿಂದ ನನಗೆ ಪೂರ್ಣತೆ ಬರಬೇಕಾ? ಸೋಷಿಯಲ್ ಸ್ಟೇಟಸ್ ಅಂತ ಅವರೇನೋ ಮಾಡ್ತಾರೆ, ಅದರಿಂದ ನಾನು ಪೂರ್ಣನಾಗಬೇಕಾ? ಅದಿಲ್ಲದೆಯೂ ನಾನು ಪೂರ್ಣನಾಗ್ತೇನೆ. ಅದು ತೀರಾ ಎಕ್ಸ್ಟ್ರೀಮ್ಗೆ ಹೋದ್ರೆ ಸನ್ಯಾಸಿ ಆಗ್ತಾರಷ್ಟೇ. ಸನ್ಯಾಸ ದಮದ ಪೂರ್ಣ ಆವಿಷ್ಕಾರ. ನನ್ನ ಬದುಕಿಗೆ ಇನ್ನೊಬ್ಬರ ಅವಶ್ಯಕತೆ ಬೇಡ ಅನ್ನೋ ಸನ್ಯಾಸಿ ಆಗ್ತಾನೆ. ಇಲ್ಲ, ಮಧ್ಯಮದಲ್ಲಿದ್ದರೆ ಅವನು ಒಳ್ಳೆ ಯೋಗ್ಯ ಗೃಹಸ್ಥನಾಗ್ತಾನೆ. ಹೀಗಾಗಿ ದಮ ಅನ್ನೋದೇನಿದೆ, ಸುಖಂ ಪಶ್ಯತಿ ಲೋಕಾಂಶ್ಚ. ಇಂದ್ರಿಯ ನಿಗ್ರಹ ಇದ್ರೆ ಮನಸ್ಸು ಪ್ರಸನ್ನವಾಗಿರುತ್ತೆ. ಯಾವ್ಯಾವುದೋ ಟೆನ್ಷನ್ನು ಏನೂ ಆಗೋಲ್ಲ. ಇದು ನಿಜವಾಗಿಯೂ ಸೈಕಿಯಾಟ್ರಿ ಓದುವವರು ಇದನ್ನು ಓದಬೇಕು. ಈಗ ಮಾತ್ರೆ ಕೊಡೋರಾಗೋಗಿದ್ದಾರೆ ಅವರು. ನಿಮ್ಮ ಮನಸ್ಸು ಉದ್ವಿಗ್ನ ಆಗತ್ತಾ, ತಗೊಳ್ಳಿ ಈ ಮಾತ್ರೆಯನ್ನ. ಏನಾಗುತ್ತೆ? ನಿದ್ರೆ ಬಂದ್ಬಿಡುತ್ತೆ. ಇದಕ್ಕೆ ಏನು ಪರಿಹಾರ? ನಿದ್ರೆ ಮಾಡಿದ್ರೆ ಏನು ಪರಿಹಾರ? ಜಗತ್ತೇ ನಿನ್ನ ಪಾಲಿಗಿಲ್ಲ, ಮುಗಿದು. ಕುಡಿದ್ರೆ ಏನು? ಜಗತ್ತು ನಿನ್ನ ಪಾಲಿಗಿಲ್ಲ. ಬಹಳ ಸಮಸ್ಯೆ ಆಗಿದೆ, ಕುಡಿದು ಬಿಡ್ತೀನಿ ಅಂತವ್ರು. ಏನು ಹಣೆ ಬರಹ. ನಿಮ್ಮ ಸಮಸ್ಯೆ ಪೋಸ್ಟ್ಪೋನ್ ಆಯ್ತೇ ವಿನಃ ಪರಿಹಾರ ಆಗಲಿಲ್ಲ. ನೀವು ಇವತ್ತು ಗಾಢವಾಗಿ ನಿದ್ರೆ ಮಾಡಿ, ಕುಡಿದು ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳಬೇಕು, ಸಮಸ್ಯೆ ಕಂಟಿನ್ಯೂ ಆಗುತ್ತೆ.
ಆ ಕುಡಿತಕ್ಕೆ ಮಾಡಿದ್ದ ಸಾಲವು ಸೇರ್ಕೊಳ್ಳುತ್ತೆ. ಅದರಿಂದಾಗಿ ದಮ ಅನ್ನೋದು ಒಳ್ಳೆಯದು. 4 ಆಶ್ರಮಗಳಲ್ಲಿ ದಮವೇ ಇರೋದು. ಗೃಹಸ್ಥಾಶ್ರಮ, ವಾನಪ್ರಸ್ಥ, ಬ್ರಹ್ಮಚರ್ಯ, ಯತಿ, ಧರ್ಮವೇ ಇರೋದು. ದಮ ಲಿಂಗಾನಿ ವಕ್ಷ್ಯಾಮಿ ಯೇಷಾಂ ಸಮುದಯೋ ದಮಃ. ಈ ದಮದ ಲಕ್ಷಣ ಏನು? ಇಂದ್ರಿಯ ನಿಗ್ರಹದ ಲಕ್ಷಣ ಏನು? ಅದನ್ನ ಭೀಷ್ಮಾಚಾರ್ಯರು ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.